ಪ್ರಾಯಶಃ ಲೋಕದಲ್ಲಿಯೂ ಕೂಡ ತಿಳುವಳಿಕೆ ಇದ್ದರೆ ನೆಮ್ಮದಿ ಇರುತ್ತೆ ಅಂತ. ಎಷ್ಟೋ ಸಂದರ್ಭದಲ್ಲಿ ಹೋಗ್ತೇವೆ, ಏನು ಅಂತ ಗೊತ್ತಿರುವುದಿಲ್ಲ, ಭಯ ಶುರುವಾಗುತ್ತೆ. ಹೋಗಬೇಕೋ ಬೇಡವೋ ಅಂತ ಗೊಂದಲದಲ್ಲಿರ್ತೇವೆ. ಯಾರೋ ಹೇಳಿದರು ಹೋಗಿ ಅಂತಂದರು, ಹೋದೆವು. ಹೋದಾಗ ಅಲ್ಲಿ ನಮಗೆ ಸರಿಯಾಗಿ ಅನುಕೂಲ ಆಗಿಲ್ಲ. ಅನುಕೂಲ ಉಂಟೋ ಏನೋ ಅಂಥೇಳಿ ಹೋದದ್ದು ಅನುಕೂಲ ಆಗಿಲ್ಲ. ಆವಾಗ ದುಃಖ ಶುರುವಾಯಿತು, ಬೇಸರ ಶುರುವಾಯಿತು. ಹಾಗಾದರೆ ಬೇಸರವೋ ದುಃಖವೋ ಇದು ಎರಡೂ ಆಗದೇ ಇರಬೇಕು ಅಂತಾದರೆ ಅದಕ್ಕೆ ಮೊದಲು ಬೇಕಾದದ್ದು ತಿಳುವಳಿಕೆ. ಆದ್ದರಿಂದ ಭಗವಂತನನ್ನು ನಾವು ಉಪಾಸನೆ ಮಾಡುವಾಗ ನಮಗೂ ಕೂಡ ಹಿರಿಯರು ಹೇಳಿದರು, ದೇವರನ್ನು ಜ್ಞಾನಿ ಅಂತ ಉಪಾಸನೆ ಮಾಡು, ದೇವರು ಜ್ಞಾನಮಯ ಅಂತ ಉಪಾಸನೆ ಮಾಡು. ಪರಿಣಾಮ ಏನು ಅಂತ ಕೇಳಿದ. ಪರಿಣಾಮ ಏನು ಅಂತ ಕೇಳಿದರೆ ನಿನಗೂ ತಿಳುವಳಿಕೆ ಬರುತ್ತೆ, ಜೊತೆಯಲ್ಲಿ ನೆಮ್ಮದಿಯೂ ಸಿಗುತ್ತೆ. ಆ ದೃಷ್ಟಿಯಲ್ಲಿ ವೇದವ್ಯಾಸ ದೇವರೇ ಹೇಳ್ತಾ ಇದ್ದಾರೆ, ನನ್ನನ್ನು ಸತ್ಯ ಎನ್ನುವ ಶಬ್ದದಿಂದಲೇ ಉಪಾಸನೆ ಮಾಡು, ಒಳ್ಳೆಯ ತಿಳುವಳಿಕೆ, ಒಳ್ಳೆಯ ನೆಮ್ಮದಿ ಉಳ್ಳವ ಭಗವಂತ ಅಂತ ಉಪಾಸನೆ ಮಾಡು ಅಂತ ವ್ಯಾಸರೇ ನಮಗೆ ಹೇಳಿಕೊಡ್ತಾರೆ. ಆ ಸತ್ ಶಬ್ದಕ್ಕೆ ಒಳ್ಳೆಯದು ಅಂತ ಅರ್ಥ. ಇನ್ನೊಂದು ಸತ್ ಶಬ್ದಕ್ಕೆ ಮುಖ್ಯ ಪ್ರಾಣ ಅಂತಲೂ ಅರ್ಥ ಉಂಟು. ಸತ್ ಶಬ್ದ ಪ್ರಾಣವಾಚಿ, ಮುಖ್ಯ ಪ್ರಾಣ ದೇವರನ್ನು ಹೇಳುತ್ತದೆ. ಸತ್ ಶಬ್ದ ಗಾಳಿಯನ್ನು ಹೇಳುತ್ತದೆ. ಗಾಳಿಯ ಅವತಾರನೇ ಆಚಾರ್ಯ ಮಧ್ವರು. ಗಾಳಿದೇವರು ಆಚಾರ್ಯ ಮಧ್ವರಾಗಿ ಭೂಮಿಗೆ ಬಂದದ್ದು. ಸತ್ ಶಬ್ದಕ್ಕೆ ಗಾಳಿ ಅಂತ ಅರ್ಥ. ನಾವೆಲ್ಲ ಬದುಕಿರುವಾಗ ನಮ್ಮಲ್ಲಿ ಏನಿರುತ್ತೆ? ಗಾಳಿ ಇರುತ್ತಾ? ಗಾಳಿ ಒಳಗೆ ಹೊರಗೆ ಹೋಗ್ತಾ ಇದ್ದರೆ ನಾವು ಬದುಕಿದ್ದೇವೆ ಅಂತ ಅರ್ಥವೋ? ಹಾಗಾದರೆ ಗಾಳಿ ಇದ್ದರೆ ನಾವು ಬದುಕಿದ್ದೇವೆ ಅಂತ ಅರ್ಥ. ಗಾಳಿ ಹೋದರೆ ಪ್ರಯೋಗ ಮಾಡುವ ಶಬ್ದ ಏನು? ಸತ್ತೋಯ್ತು ಅಂತ. ಏನರ್ಥ? ಸತ್ ಹೋಯಿತು ಅಂತ. ಸತ್ತು ಹೋಯ್ತು ಅನ್ನೋದೇ ಸತ್ತೋಯ್ತು ಅಂತ ನಮ್ಮಲ್ಲಿ ಬಂತು. ಅದನ್ನು ಪ್ರಾಣಿಗಳಿಗೆ ಉಪಯೋಗ ಮಾಡಿದೆವು, ಮನುಷ್ಯನಿಗಾಗುವಾಗ ಸತ್ತು ಹೋದ ಅಂತ, ಹೋದಳು ಅಂತ ಅಂತೇವೆ. ಒಟ್ಟಿಗೆ ಪ್ರಾಣ ಉಳ್ಳದಕ್ಕೆ ಒಟ್ಟಿಗೆ ಅಂತೂ ಗಾಳಿ ಇಲ್ಲಿಂದ ಹೊರಟ್ರೆ ಸತ್ ಹೋಯಿತು ಅಂತ ಅರ್ಥ. ಹಾಗಾದರೆ ಗಾಳಿಗೆ ಏನು ಹೆಸರು? ಸತ್ ಅಂತ ಹೆಸರು. ದೇವರನ್ನು ಏನು ಅಂತ ಉಪಾಸನೆ ಮಾಡಬೇಕು? ಜ್ಞಾನ ಆನಂದ ಉಳ್ಳವ ಅಂತ ದೇವರನ್ನು ಉಪಾಸನೆ ಮಾಡು. ಎಂತಹ ಜ್ಞಾನ ಆನಂದ ಉಳ್ಳವ? ಸತ್ ಜ್ಞಾನ ಆನಂದ ಉಳ್ಳವ ಅಂತ ಉಪಾಸನೆ ಮಾಡು. ಸತ್ ಆದ ಜ್ಞಾನ ಆನಂದ ಉಳ್ಳವ ಅಂತಂದರೆ ಏನರ್ಥ? ಸತ್ತಿನ ಮೂಲಕ ನಮಗೆ ತಿಳಿಯುವ ಜ್ಞಾನ ಆನಂದ ಉಳ್ಳವ ಸತ್ಯ ಅಂಥೇಳಿ ಭಗವಂತನ ಹೆಸರು. ಆದರೆ ನಾವೆಲ್ಲ ಏನಾಗಬೇಕು? ಸಜ್ಜನರಾಗಬೇಕು. ನಾವೆಲ್ಲ ಏನಾಗಬೇಕು? ಸತ್ತಿನ ಜನರು ಆಗಬೇಕು. ಯಾರಿಗೆಲ್ಲ ಸಜ್ಜನಾಗಬೇಕು ಅಂತ ಆಸೆ ಉಂಟೋ ಅವರೆಲ್ಲ ಗಾಳಿ ದೇವರನ್ನು ಹಿಡ್ಕೊಳ್ಬೇಕು. ಯಾರು ಗಾಳಿ ದೇವರನ್ನು ಬಿಡ್ತಾರೋ, ಯಾರು ಗಾಳಿ ದೇವರನ್ನು ದ್ವೇಷ ಮಾಡ್ತಾರೋ ಅವರು ಸತ್ ಜನ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಪ್ರತಿಯೊಬ್ಬರಿಗೂ ಕೂಡ ಸತ್ ಜನ ಆಗಬೇಕು. ಸತ್ ಅಂದರೆ ಗಾಳಿ, ಸತ್ ಜನ ಆಗಬೇಕು ಅಂತಂದರೆ ಗಾಳಿ ದೇವರ ಜನ ನಾವು ಆಗಬೇಕು, ಸಜ್ಜನ ಆಗಬೇಕು ಅಂಥೇಳಿ ಪ್ರತಿಯೊಬ್ಬರೂ ಕೂಡ ನಿರೀಕ್ಷೆ. ಸಜ್ಜನ ಆಗಬೇಕು ಅಂತ ಪ್ರತಿಯೊಬ್ಬರು ಅಪೇಕ್ಷೆ ಪಡ್ತೀರಾ? ಏನರ್ಥ ಹಾಗಾದರೆ? ಗಾಳಿ ದೇವರ ಜನ ಅಂತದಕ್ಕೆ ಅರ್ಥ ತಾನೆ. ಆದ್ದರಿಂದ ಯಾರೂ ಕೂಡ ತನ್ನ ಜೀವನದಲ್ಲಿ ದೇಹದಲ್ಲಿ ಗಾಳಿ ಇರುವ ತನಕ ಗಾಳಿ ದೇವರನ್ನು ದ್ವೇಷ ಮಾಡಬೇಡಿ. ಗಾಳಿ ದೇವರನ್ನು ದ್ವೇಷ ಮಾಡಿಬಿಟ್ರೆ ಗಾಳಿ ದೇವರು ಈ ದೇಹವನ್ನು ಬೇಗ ಬಿಟ್ಟು ಹೋಗುತ್ತಾನೆ. ಆದ್ದರಿಂದ ಅವನನ್ನು ಚೆನ್ನಾಗಿ ಆದರ ಮಾಡಿಕೊಂಡಿರೋಣ. ಆ ದೃಷ್ಟಿಯಲ್ಲಿ ವೇದವ್ಯಾಸ ದೇವರು ಹೇಳ್ತಾ ಇದ್ದಾರೆ, ಸತ್ ಯ ಸತ್ಯಂ ಪರಂ ಧೀಮಹಿ. ಒಳ್ಳೆಯ ನೆಮ್ಮದಿ, ಒಳ್ಳೆಯ ಜ್ಞಾನ ಅಂದರೆ ಏನರ್ಥ? ಒಳ್ಳೆಯ ಜ್ಞಾನದಲ್ಲಿ ಒಳ್ಳೆಯತನ ಅಂದರೆ ಏನರ್ಥ? ದೇವರಲ್ಲಿ ಇರುವಷ್ಟು ಜ್ಞಾನ ಇನ್ನೊಬ್ಬರಲ್ಲಿ ಇಲ್ಲ. ದೇವರಲ್ಲಿ ಇರತಕ್ಕಂತಹ ಜ್ಞಾನ ದುಃಖ ಮಿಶ್ರಿತ ಅಲ್ಲ. ದೇವರಲ್ಲಿ ಇರತಕ್ಕಂತಹ ಜ್ಞಾನ ಸ್ಥಿರ. ಒಂದು ಸ್ಥಿರತೆ, ಎರಡನೇದ್ದು ದುಃಖ ಅಜ್ಞಾನ ಅಮಿಶ್ರಿತತ್ವ,
ಮೂರನೇದ್ದು ನಿರವಧಿಕತ್ವ. ದೇವರಲ್ಲಿ ಇರುವಷ್ಟು ಜ್ಞಾನ ಬೇರೆ ಯಾರಲ್ಲಿ ಉಂಟು, ಯಾರಲ್ಲಿಲ್ಲ. ಇಂತಹ ಜ್ಞಾನವನ್ನೇ ಸತ್ ಜ್ಞಾನ ಅಂತ ಕರೆದರು. ಇಂತಹ ಆನಂದವನ್ನೇ ಸದಾನಂದ ಅಂತ ಕರೆದರು. ಸತ್ ಆನಂದ, ಸದಾನಂದ ಅಂತ ವೇದವ್ಯಾಸ ದೇವರು ಭಗವಂತನನ್ನು ನಮಗೆ ಚಿತ್ರಣ ಕೊಡುವಾಗ ಸತ್ಯ ಎನ್ನುವ ಶಬ್ದದಿಂದ ಚಿತ್ರಣ ಕೊಡ್ತಾರೆ. ಸತ್ಯಂ ಪರಂ ಧೀಮಹಿ ಧ್ಯಾನ ಮಾಡೋಣ ಅಂತ ಹೇಳಿಕೊಂಡು, ಯಾರು ಆ ಭಗವಂತನ ಮಹಿಮೆ ಏನು, ಅವನ ಸಾಮರ್ಥ್ಯ ಏನು, ಅಸ್ಯ ಜನ್ಮಾದಿ ಯತಃ, ಯಾರಿಂದಾಗಿ ಅಸ್ಯ ನಾವೇನು ನಮ್ಮ ಕಣ್ಣ ಮುಂದೆ ಕಾಣ್ತಾ ಇದ್ದೇವೆ ಅದಕ್ಕೆ ಜನ್ಮಾದಿಗಳು. ಜನ್ಮಾದಿಗಳು ಎಷ್ಟು? ಜನ್ಮಾದಿಗಳು 8 ಆಗ್ಬೋದು, ಜನ್ಮಾದಿಗಳು 6 ಆಗ್ಬೋದು. ಸದ್ಯ ಈಗ ನಾವು ಎಷ್ಟು ಇಟ್ಟುಕೊಳ್ಬೇಕು? ಮೊದಲು 6 ಇಟ್ಟುಕೊಂಡು ಆಮೇಲೆ 8ಕ್ಕೆ ಹೋಗೋಣ. ಮೊದಲು ಕೃಷ್ಣನ 6 ಜನ ಮಹಿಷಿಯರನ್ನು ಅರ್ಥೈಸಿಕೊಳ್ಳೋಣ, ಆಮೇಲೆ ಅಷ್ಟ ಮಹಿಷಿಯರ ಕಡೆಗೆ ಹೋಗೋಣ. ಈ 8 ಕೂಡ ಕೃಷ್ಣನ ಸುತ್ತಮುತ್ತನೇ ತಿರುಗುತ್ತಾ ಇರ್ತಾವೆ ಅಂತೆ. ಯಾಕೆ? ನಮಗೆ ಕೊಡುವುದಕ್ಕೋಸ್ಕರ ಕೃಷ್ಣ ತನ್ನ ಸುತ್ತಮುತ್ತನೇ ಇವುಗಳನ್ನು ಇಟ್ಟುಕೊಂಡಿದ್ದಾನೆ. ಆದರೆ ಜಾಯತೆ, ಅಸ್ತಿ, ವರ್ಧತೆ, ವಿಪರಿಣಮತೆ, ಅಪಕ್ಷೀಯತೆ, ನಶ್ಯತಿ. ಇದು ಸದ್ಯಕ್ಕೆ ನಮ್ಮ ಕಣ್ಣ ಮುಂದೆ ಕಾಣತಕ್ಕಂಥದ್ದು 6. ಮೋಕ್ಷ ಕೊಡ್ತಾನೆ ಅಂತ 8 ಅಂತ ಹೇಳುವಾಗ ಇನ್ನೊಂದು ಮೋಕ್ಷ ಕೊಡ್ತಾನೆ ಅಂತ ಒಂದುಂಟು. ಆ ಮೋಕ್ಷ ಯಾವಾಗ ಕೊಡ್ತಾನೋ ಯಾರಿಗೋ ಏನೋ ಯಾರಿಗೆ ಗೊತ್ತಿರಿ. ಸದ್ಯ ಈಗ ನಮ್ಮ ಜೀವನದಲ್ಲಿ ಅಂತ ಇದು 6ಅನ್ನಂತೂ ನಾವು ಕಾಣ್ತಾ ಇದ್ದೇವೆ. ಹುಟ್ಟನ್ನು ಆರಂಭಿಸಿಕೊಂಡು ಸಾಯುವ ತನಕ ಅಸ್ತಿ ಜಾಯತೆ ಅಸ್ತಿ. ಮೊದಲು ಅಸ್ತಿ ಆಮೇಲೆ ಜಾಯತೆ ಅಂತಲೂ ಆಗಬಹುದು. ಅಸ್ತಿ ಜಾಯತೆ, ಅಸ್ತಿ ಅಂತಂದುಬಿಟ್ರೆ ಗರ್ಭೆ ಅಸ್ತಿ ಅಂತ ಅರ್ಥ. ಜಾಯತೆ ಅಂದರೆ ಹುಟ್ಟುತ್ತಾನೆ ಅಂತ ಅರ್ಥ. ವರ್ಧತೆ, ವಿಪರಿಣಮತೆ, ಅಪಕ್ಷೀಯತೆ. ವಿಪರಿಣಮತೆ ಅಂದರೆ ಬದಲಾವಣೆ ಬರುತ್ತೆ ಅಂತ ಅರ್ಥ. ಅಪಕ್ಷೀಯತೆ ಅಂದರೆ ಕುಗ್ಗುತ್ತಾನೆ ಅಂತ ಅರ್ಥ. ನಶ್ಯತೆ ಅಂದರೆ ಸಾಯ್ತಾನೆ ಅಂತ ಅರ್ಥ. ಈ 6 ತೆರೆಯ ನೋಡಂಬಿಗ, ಅದು ಮೀರಿ ಬರುತ್ತಲಿದೆ ಅಂಬಿಗ, ಯಾರಿಂದಲೂ ಆಗದು ಅಂಬಿಗ. ಆ 6 ಮೀರಿ ಬರುವ 6 ತೆರೆಯನ್ನು ನಿವಾರಿಸಿ ದಾಟಿಸೋ ಅಂಬಿಗ. ಅಸ್ತಿ. ನಮ್ಮ ದೈನಂದಿನ ಜೀವನಕ್ಕೇನು ಇದನ್ನು ತೆಗೆದುಕೊಳ್ಳುವುದು ಅಂತಾದರೆ, ನಾವು ದೇವರನ್ನು ನಿತ್ಯ ಜನ್ಮಾದ್ಯಸ್ಯ ಯತಃ ಜನ್ಮಾದ್ಯಸ್ಯ ಅಥವಾ ಅಂಬಿಗ ನಾನಿನ್ನ ನಂಬಿದೆ, ಅಂಬಿಗ ನಾನಿನ್ನ ನಂಬಿದೆ ಅಂತ ಹಾಡ್ತೇವೆ, ಹೇಳ್ತೇವೆ. ನಮ್ಮ ಜೀವನಕ್ಕೆ ಅದನ್ನು ಅಳವಡಿಸಿಕೊಳ್ಳುವ ರೀತಿಯಲ್ಲಿ ಹೇಳೋಣ ಅಂತಾರೆ. ಅಸ್ತಿ ಗರ್ಭೆ ಅಸ್ತಿ ಅಂತಲ್ವೋ? ಹೇಗೆ ಅಸ್ತಿ ಗರ್ಭೆ? ವೈದ್ಯರ ಹತ್ರ ಕೇಳಿಬಿಟ್ರೆ ಅಂತಾರೆ ಸರಿಯಾಗಿಲ್ಲ ಗರ್ಭದಲ್ಲಿ, ಅದರಿಂದ ವಿಶ್ರಾಂತಿ ಮಾಡಿ ಅಂತ ಶುರು ಮಾಡಿದರು. ಗರ್ಭಧಾನ ಆದಂದಿಂದಲೇ ವಿಶ್ರಾಂತಿ ಮಾಡಿ ಅಂತ. ಆಂಗ್ಲ ಭಾಷೆಯಲ್ಲಿ ಹೇಳೋದು ಅಂತಂದರೆ ರೆಸ್ಟ್ ಮಾಡಿ ಅಂತ. ಹಾಗೆ 9 ತಿಂಗಳು ರೆಸ್ಟ್ ಮಾಡಿ 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 ಹುಟ್ಟಿದ ಮಗು ರೆಸ್ಟ್ ಹಿಡಿದು ಹೋಯಿತು ಅಂತ. ಹಾಗಾದರೆ ಗರ್ಭದಲ್ಲಿ ಮಗು ಹೇಗಿರಬೇಕು? ಚೆನ್ನಾಗಿರಬೇಕಾ? ಯಾವ ಅವಸ್ಥೆಯಲ್ಲಿ ಇರಬೇಕೋ ಆ ಅವಸ್ಥೆಯಲ್ಲಿ ಇರಬೇಕಾ? ಚೂರು ಆಚೀಚಾಯಿತು ಅಂತಂದರೆ 6 ತೆರೆಗಳಲ್ಲಿ ಒಂದು ತೆರೆ ಮೀರಿ ಬರುತ್ತಲಿದೆ ಅಂಬಿಗ, ನೋಡೋ, ಅದನ್ನು ಸರಿ ಮಾಡೋ. ಗರ್ಭದಲ್ಲಿ ಹೇಗಿರಬೇಕು? ಗರ್ಭಗುಡಿಯಲ್ಲಿ ದೇವರು ಹೇಗಿರಬೇಕು ಹಾಗೆಯೇ ಇರುವಂತೆ ಮಾಡೋ. ಅಸ್ತಿ. ವೈದ್ಯ ಹೇಳಬೇಕು ಸರಿಯಾಗಿದೆ, ಗರ್ಭದಲ್ಲಿ ಮಗು ಹೇಗಿರಬೇಕು, ಎಷ್ಟು ಇರಬೇಕೋ, ಹೇಗಿರಬೇಕೋ ಹಾಗೇ ಉಂಟು, ಸರಿಯಾಗಿದೆ ಅಂತ ಹೇಳಿಕೊಂಡು ನಮ್ಮ ಲೌಕಿಕ ವೈದ್ಯನ ಬಾಯಿಂದ ಹೇಳಿಸಬೇಕಾ? ಆದರೆ ಅದಕ್ಕಿಂತ ಮೊದಲು ಅಂಬಿಗ ನಾನಿನ್ನ ನಂಬಿದೆ ಅನ್ನತಕ್ಕಂಥ ಹಾಡನ್ನು ನಾವು ಹೇಳೋಣ. ಮತ್ತು ನಂತರದಲ್ಲಿ ಜಾಯತೆ. ಈಗಿನ ಜಾಯತೆ ಅನ್ನೋದು ಬಹಳ ಅದ್ಭುತ. ಏನು ಅದ್ಭುತ! ಗರ್ಭಗುಡಿಯೊಳಗೆ ಪ್ರವೇಶ ಮಾಡುವುದು ಒಂದು ದಾರಿಯಿಂದ, ದೇವರು ಹೊರಗೆ ಬರುವುದು ಮತ್ತೊಂದು ದಾರಿಯಿಂದ. ಹೊರಗೆ ಬರುವುದು ಮತ್ತೊಂದು ದಾರಿಯಿಂದ ಅಂತಂದುಬಿಟ್ರೆ ಎಲ್ಲ ವೈದ್ಯರುಗಳು ಕೂಡ ಈಗಿನ ಕಾಲದಲ್ಲಿ ನರಸಿಂಹದೇವರ ಅವತಾರಿಗಳಾಗಿ ಬಿಟ್ಟಿದ್ದಾರೆ. ನರಸಿಂಹದೇವರ ಅವತಾರಿಗಳು ಅಂತಂದರೆ ಹೊಟ್ಟೆ ಬಗೆಯುವುದು, ಮಗುವನ್ನು ತೆಗೆಯುವುದು ಅಂತ ಆಗುವಂಥ. ಇದು ನಮ್ಮ ಸಂಸ್ಕೃತಿ ಅಲ್ಲ, ಭಾರತೀಯ ಸಂಸ್ಕೃತಿ ಅಲ್ಲ, ಶಾಸ್ತ್ರೀಯ ಸಂಸ್ಕೃತಿ ಅಲ್ಲ. ಮತ್ತು ಯಾವ ಬಾಗಿಲಿನಿಂದ ಒಳ ಹೋಗಿದ್ದಾನೋ ಅದೇ ಬಾಗಿಲಿನಿಂದ ಹೊರಗೆ ಬರಬೇಕು. ಚೂರು ವ್ಯತ್ಯಾಸ ಆಗಿಬಿಟ್ರೆ ಡಾಕ್ಟ್ರುಗಳು ನರಸಿಂಹ ಅವತಾರ ಆಗ್ತಾರೆ, ನಾವೆಲ್ಲ ಹಿರಣ್ಯಕಶಿಪುಗಳಾಗ್ತೇವೆ. ಹೊಟ್ಟೆ ಬಗೀತಾರೆ,
ಹೊಟ್ಟೆಯಿಂದ ತೆಗೀತಾರೆ. ಇದು ಏನು? ಎರಡನೇದ್ದು ಜಾಯತೆ ಎನ್ನುವುದು ಮೀರಿ ಬರುತ್ತಲಿದೆ ಅಂಬಿಗ. ಭಾಗವತದ ಮೊದಲನೇ ಶ್ಲೋಕದ ವ್ಯಾಖ್ಯಾನವೇ ಅಂಬಿಗ ನಾನಿನ್ನ ನಂಬಿದೆ ಅನ್ನುವಂಥದ್ದು. ಈ ಹಾಡನ್ನು ನಾವು ಪ್ರತಿ ದಿವಸ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತ ಪ್ರತಿ ದಿವಸ ಹಾಡ್ತೇವೆ. ಅದರ ಜೊತೆಗೆ ನಾವು ಇದನ್ನು ಕೂಡ ಸೇರಿಸಿಕೊಂಡ್ರೆ, ಈ ಹಾಡನ್ನು ಕೂಡ ಸೇರಿಸಿಕೊಂಡೆವು ಅಂತಂದರೆ ಪ್ರಾಯಶಃ ನಮ್ಮೆಲ್ಲರ ಸೃಷ್ಟಿಯಾದಿಗಳು ಚೆನ್ನಾಗಿ ಆಗುತ್ತೆ. ಹಾಗಾದರೆ ಆಸ್ತಿ ಜಾಯತೆ ಪ್ರತಿಯೊಂದೂ ಕೂಡ ವರ್ಧತೆ, ವಿಪರಿಣಮತೆ, ಅಪಕ್ಷೀಯತಿ, ನಶ್ಯತಿ, ಕೊನೆಯದೊಂದು ನಶ್ಯತಿ ಅಂತ ಒಂದು ಹೇಳ್ತೇನೆ. ಯಾವ ರೀತಿಯಲ್ಲಿ ನಿಮಗೆ ಮರಣ ಬರುತ್ತೆ ಯಾರಿಗೆ ಗೊತ್ತು? ಸಹಜವಾದ ಮರಣ ಯಾರಿಗೆ ಬರುತ್ತೆ? ತುಂಬ ಶ್ರಮ ಪಡಬೇಕಂತೆ. ಅನಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವನಂ ಅಂತ ಹೇಳಿಕೊಂಡು. ಹಾಗಾದರೆ 6 ತೆರೆಗಳಲ್ಲಿ ಒಂದು ಎಲ್ಲೆಲ್ಲೋ ದಾರಿಯಲ್ಲಿ ಅಪಘಾತವಾಗಿ ಏನೇನೋ ರೀತಿಯಲ್ಲಿ ವಿಷ ಸೇವಿಸಿಯೋ, ನೀರಿಗೆ ಬಿದ್ದೋ, ಯಾವುದ್ಯಾವುದೋ ರೀತಿಯಲ್ಲಿ ಮರಣ ಬಂದು ವೈದ್ಯರ ಬಳಿಗೆ ಹೋಗಿ ಆ ವೈದ್ಯರು ಇಡೀ ದೇಹವನ್ನು ಛಿದ್ರವನ್ನಾಗಿ ಮಾಡಿ ಮತ್ತೆ ಗೋಣಿ ಚೀರದಲ್ಲಿ ಕಟ್ಟಿ ನಮ್ಮಲ್ಲಿ ಕೊಟ್ಟು ಹೋಗಿ ಇದನ್ನು ಇನ್ನೂ ಅನ್ಯ ಸಂಸ್ಕಾರ ಮಾಡು ಅಂತಂದರೆ ಅದು ಪೂರ್ಣಾಹುತಿ ಆಯಿತಾ ಅಂತಾರೆ. ನಮ್ಮದನ್ನು ಅಂತ್ಯೇಷ್ಟಿ ಅಂತ ಕರೆಯುವುದಲ್ವೋ? ನಿತ್ಯ ಆ ಆಹುತಿ ಈ ಆಹುತಿ ಅಂತ ಹಾಕಿದ್ದು. ಒಂದು ದಿವಸ ಇದು ಕೂಡ ಆಹುತಿಯಾಗಿ ಹೋಗಲಿಕ್ಕುಂಟು ಅಂತ ನಮಗೆ ಪ್ರಜ್ಞೆ ಉಂಟಾ? ಹಾಗಾದರೆ ಇದು ಪೂರ್ಣವಾಗಿ ಆಹುತಿ ಆಗಬೇಕು ಅಂತಾದರೆ ಸ್ವಲ್ಪನೂ ನ್ಯೂನತೆ ಬರಬಾರ್ದಲ್ಲ. ಬ್ರಹ್ಮಾರ್ಪಣಂ ಬ್ರಹ್ಮ ಹವಿಹಿ, ಪೂರ್ಣವಾದ ಹವಿಸ್ಸು ಪೂರ್ಣವಾಗಿರಬೇಕಲ್ಲ. ಈ ದೇಹವು ಕೂಡ ಒಂದು ಹವಿಸ್ಸಲ್ವೋ? ಇದು ಪೂರ್ಣವಾಗಿರಬೇಕಲ್ಲ. ಛಿದ್ರಗಳಾಗಿ ಇರಬಾರ್ದಲ್ಲ. ಹಾಗಾದರೆ ಏನರ್ಥ? ಮರಣ ಸರಿಯಾದ ಕ್ರಮದಲ್ಲಿ ಬರಬೇಕು ಅಂತ ಅರ್ಥ. ಈ ಅಪಘಾತಾದಿಗಳಲ್ಲಿ ಮರಣ ಬರುವುದುಂಟಲ್ಲ, ಅದು 6ನೇ ತೆರೆ ಮೀರಿ ಬರುತ್ತಾ ಉಂಟು ಅಂತ ಅರ್ಥ. ಆದ್ದರಿಂದ ಅದನ್ನು ನಿವಾರಿಸೋ, ಅನಾಯಾಸೇನ ನನಗೆ ಮರಣ ಬರುವಂತೆ ಮಾಡೋ ಅಂತ ಹೇಳಿಕೊಂಡು 6 ತೆರೆಗಳು ಅದು ಮೀರಿ ಬರುತ್ತಲಿದೆ. ಅದನ್ನು ನೀವರಿಸಿ ಅಥವಾ ನಿವಾರಿಸಿ ದಾಟಿಸೋ ಅಂಬಿಗ. ಜನ್ಮಾದಿ ಅಸ್ಯ ಯತಃ, ಯಾವ ಭಗವಂತನಿಂದಾಗಿ ಮೀರಿ ಬಾರದೇ ಇರತಕ್ಕಂತಹ ಜನ್ಮಾದಿಗಳು ಆಗುತ್ತದೋ, ಸತ್ಯಂ ಪರಂ ಧೀಮಹಿ, ಅಂತಹ ಭಗವಂತನನ್ನು ನಾನು ಧ್ಯಾನ ಮಾಡುತ್ತೇನೆ ಅಂಥೇಳಿಕೊಂಡು ವೇದವ್ಯಾಸ ದೇವರು ಆರಂಭದಲ್ಲಿ ಮಂಗಳಾಚರಣೆಯನ್ನು ಮಾಡಿ ಆಮೇಲೆ ಧರ್ಮ ಪ್ರೋಜ್ಜಿತ ಕೈತವ ಅತ್ರ ಪರಮಃ ಅಂತ. ಏನು ಭಾಗವತ ಏನನ್ನು ಪ್ರತಿಪಾದನೆ ಮಾಡ್ತದೆ ಅಂತಂದರೆ, ಪಿಬತ ಭಾಗವತಂ ರಸಂ ಆಲಯಂ ಅಂತ ತಾನೆ. ನಾವು ಅದನ್ನು ಬಿಡಿಸಿ ಹೇಳುವುದು ಅಂತಾದರೆ, ಪಿಬತ ಭಾಗವತಂ ರಸಂ ಆಲಯಂ, ಸಾಯುವ ತನಕ ಭಾಗವತದ ರಸವನ್ನು ಪಾನ ಮಾಡ್ತಾ ಇರು ಅಂತ ತಾನೆ. ಈ ಭಾಗವತ ಏನು ಹೇಳ್ತದೆ ಅಂತಂದರೆ ಅದನ್ನು ಇಲ್ಲೇ ತಿಳಿಸಿಕೊಡ್ತಾ ಇದ್ದಾರೆ. ಪಿಬತ ಕುಡಿ, ಕಿವಿಯಿಂದ ಕುಡಿ. ಯಾವುದನ್ನು? ಭಾಗವತಂ ರಸ ಮಾ ಆಲಯಂ, ರಸ ಮಾ ಆಲಯಂ, ರಸಮಾಲಯಂ. ನಾವು ಇಷ್ಟರ ತನಕ ಬಿಡಿಸಿದ್ದು ರಸಂ ಆಲಯಂ ಅಂತ ಬಿಡಿಸಿದ್ದು. ಈಗ ರಸ ಮಾ ಆಲಯಂ, ರಸ ಮಾಲಯಂ. ರಸ ಅಂತ ಯಾರಿಗೆ ಹೆಸರು? ರಸೋ ವೈ ಸಹ ಅಂತೇಳಿ ಭಗವಂತನಿಗೆ ರಸ ಅಂತ ಹೆಸರು. ಪ್ರತಿಯೊಂದರದ್ದು ಕೂಡ ಸಾರಭೂತನಾಗಿ ಇರತಕ್ಕಂಥವ ಭಗವಂತ. ಪ್ರತಿಯೊಂದರದ್ದು ಕೂಡ ಸಾರವನ್ನು ಸ್ವೀಕಾರ ಮಾಡುವವ ಭಗವಂತ. ಯಹ ಸಾರಭಾಗಂ ಅನುಭೂಯ ಶಿಷ್ಟಂ ಪ್ರಯಚ್ಛತಿ, ಬಾಕಿದ್ದನ್ನು ನಮಗೆ ಬಿಟ್ಟು ಬಿಡ್ತಾನೆ ಅಂತ. ಹಾಗಾದರೆ ಆದ್ದರಿಂದ ದೇವರನ್ನು ಏನು ಅಂತ ಕರೆದ್ರು? ರಸ ಎನ್ನುವ ಶಬ್ದದಿಂದ ಕರೆದರು ಶಾಸ್ತ್ರಕಾರರು. ಆ ರಸನಾಮಕ ಭಗವಂತನ ತಿಳುವಳಿಕೆಗೆ ಆಲಯ ಆಶ್ರಯವಾದದ್ದು ಭಾಗವತ ಗ್ರಂಥ. ಅದಕ್ಕೆ ಕಾಣುತ್ತೆ 17 ಪುರಾಣಗಳನ್ನು ರಚನೆ ಮಾಡಿದರೂ ಕೂಡ ವೇದವ್ಯಾಸ ದೇವರು ತುಂಬ ಬೇಸರದಂತೆ ಕೂತಿದ್ರಂತೆ ಅಲ್ವೋ? ಏನೂ ಬೇಸರ ಇಲ್ಲದ ದೇವರೇ ಬೇಸರದಂತೆ ಕೂತಿದ್ದಾರೆ ಅಂದರೆ ನಿಮ್ಮ ಪಾಡಿ ನಾವು ಯಾರು ಬೇಸರದಲ್ಲಿ ಇರಬೇಕೋ ಅವರು ನಾವು ಆರಾಮದಲ್ಲಿದ್ದೇವೆ, ಯಾರು ಆರಾಮದಲ್ಲಿ ಇರಬೇಕೋ ಆ ದೇವರು ಬೇಸರದಲ್ಲಿ ಕೂತಿದ್ದಾನೆ ಅಂತೆ. ನಮ್ಮ ಬಗ್ಗೆ ನಮಗೆ ಬೇಸರ ಆಗಬೇಕಿತ್ತು, ನಮ್ಮ ಬಗ್ಗೆ ವೇದವ್ಯಾಸ ದೇವರು ತಲೆ ಕೆಡಿಸಿಕೊಳ್ತಾ ಇದ್ದಾರೆ. ನಾವು ನಮ್ಮ ಬಗ್ಗೆನೂ ತಲೆ ಕೆಡಿಸಿಕೊಳ್ತಾ ಇಲ್ಲ, ವೇದವ್ಯಾಸ ದೇವರ ಬಗ್ಗೆನೂ ಕೆಡಿಸಿಕೊಳ್ಳಾ ಇಲ್ಲ.
ಆವಾಗ ವೇದವ್ಯಾಸದೇವರು ಸರಸ್ವತಿ ತೀರದಲ್ಲಿ ತಲೆ ಕೆಡಿಸಿಕೊಂಡವರಂತೆ 17 ಪುರಾಣಗಳನ್ನು ರಚನೆ ಮಾಡಿ ಕೊಟ್ಟರೂ ಕೂಡ ಈ ಜನ ಏನು ಬದಲಾಗುವುದೇ ಇಲ್ಲಲ್ವ ಅಂತಂದಾಗ ನಾರದರು ಅಲ್ಲಿಗೆ ಬಂದು ಹೇಳಿದ್ರು, ನಮ್ಗೆ ಗೊತ್ತು ತಾನೆ, ನೋಡೋಣ ಒಂದು ಭಾಗವತ ಅಂತ ಗ್ರಂಥ ಮಾಡಿ ನೋಡಿ, ಅದರಲ್ಲಿ ದೇವರಿಗೆ ಸಂಬಂಧಪಟ್ಟ ನೀವು ಮತ್ತೆ ಮತ್ಸ್ಯಪುರಾಣ, ಲಿಂಗಪುರಾಣ, ಶಿವಪುರಾಣ, ಬ್ರಾಹ್ಮ ಪುರಾಣ ಈ ಶಬ್ದಗಳನ್ನು ಕೇಳುವಾಗಲೇ ಜನ ತತ್ತರಿಸ್ತಾರೆ. ಅದಕ್ಕಿಂತ ಬಹಳ ಏನು ಒತ್ತಕ್ಷರ ಏನು ಇಲ್ಲದೇ ಇರತಕ್ಕಂತಹ ಸುಲಭವಾಗಿ ಉಚ್ಚಾರಣೆ ಮಾಡಲಿಕ್ಕೆ ಯೋಗ್ಯವಾಗಿ ಒಂದು ಮುಖ್ಯ ಪುರಾಣ ಇದ್ದರೆ ಸಾಕು, ಭಾಗವತ ಅಂತ ಹೇಳಿಕೊಂಡು ಉಚ್ಚಾರಣೆ ಮಾಡತಕ್ಕಂಥ ಒಂದು ಗ್ರಂಥ ರಚನೆ ಮಾಡಿ ಅಂತಂದಾಗ ವೇದವ್ಯಾಸದೇವರು ಭಗವದ್ಭಕ್ತರನ್ನು ಒಳಗೊಂಡಿರತಕ್ಕಂಥ ಒಂದು ಗ್ರಂಥವನ್ನು ರಚನೆ ಮಾಡಿದರು. ಆ ಗ್ರಂಥದಲ್ಲಿ ಹೇಳುವುದೇನು ಅಂತಂದರೆ ರಸ ಮಾ ಆಲಯ, ರಸ ಶಬ್ದದಿಂದ ಎಲ್ಲ ಸಾರವನ್ನೇ ತೆಗೆದು ಈ ಗ್ರಂಥದಲ್ಲಿ ಹೇಳ್ತಾರೆ. ಹೇಳುವುದೇನು, ಹರಿ ಸರ್ವೋತ್ತಮ, ದೇವರು ದೊಡ್ಡವ ಅಂತಲ್ಲ, ಹರಿ ಸರ್ವೋತ್ತಮ ಎನ್ನುವುದನ್ನು ಇದರಲ್ಲಿ ತಿಳಿಸಿಕೊಡುವುದೇ ಮುಖ್ಯ ಉದ್ದೇಶ ವೇದವ್ಯಾಸದೇವರದ್ದು.